ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋನ ಯಾರೆಲ್ಲ KCET ಸ್ಟೂಡೆಂಟ್ಸ್ ನೋಡ್ತಾ ಇತ್ತಂದರೆ ಕೇರ್ಫುಲ್ಲಾಗಿ ಕೇಳಿಸ್ಕೊರಿ. ಯಾಕಂದರೆ ಕೆಲವೊಂದಿಷ್ಟು ಎರಡು ಇಂಪಾರ್ಟೆಂಟ್ನ ಬಗ್ಗೆ ಮಾತಾಡ್ತಿದ್ದೀನಿ. ಏನೋ ಟಾಪಿಕ್ಸ್ ಹುಡುಗರು ಜಾಸ್ತಿ ಕ್ವಶನ್ಸ್ ಕೇಳಿದ್ರಿ. ಸೊ ಹಂಗಾಗ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಬೌಟ್ ಯುವರ್ KCET ಕೌನ್ಸ್ಲಿಂಗ್ ಬಗ್ಗೆ. ಸರಿ, ನಾನು ಈಗಾಗಲೇ ಕೆದವರೇ ಬಿಟ್ಟಿರ್ತಕ್ಕಂಥ ಒಂದು ಆಪ್ಷನ್ ಎಂಟ್ರಿ ವಿಡಿಯೋ ಲಿಂಕ್ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ವಿತ್ ಪರ್ಮಿಷನ್ ತೊಗೊಂಡ್ಬಿಟ್ಟು ಕೆದವ್ರನ್ನ ಪರ್ಮಿಷನ್ ತೊಗೊಂಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಸಾಧ್ಯ ಆಗಿದ್ದಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಇರ್ತದೆ, ವಿಡಿಯೋ ನೋಡ್ಕೊರಿ. ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡೋದಂತಂದರೆ ನೋಡಿರಿ, ಫೋನಲ್ಲಿ ಮಾಡಬೇಕಾ ಬೇಡವಾ, ಓಕೆ, ಎಷ್ಟು ಆಪ್ಷನ್ನ ಆ್ಯಡ್ ಮಾಡಬೇಕು, ಇವೆರಡು ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಒಂದೇನಪ್ಪ ಅಂದರೆ ಫೋನಲ್ಲಿ ಮಾಡಬೇಕಾ ಬೇಡವಾ, ಮಾಡಿದರೆ ಏನು ಡ್ರಾಬ್ಯಾಕ್ಸ್ ಇದೆ ಆ್ಯಂಡ್ ಹಂಗೆ ಅಡ್ವಾಂಟೇಜಸ್ಸೂ ಇರ್ತದೆ. ಓಕೆ, ಎರಡು ಕೂಡ ಇರ್ತದೆ. ಸರಿ, ಮೊದಲೇನಪ್ಪ ಅಂದರೆ ಡ್ರಾಬ್ಯಾಕ್ಸ್ ಏನಪ್ಪ ಅಂತಂದು ಹೇಳ್ಬಿಡ್ತೀನಿ. ಫೋನಲ್ಲಿ ಮಾಡಬೇಕಾ ಬೇಡ, ಫಸ್ಟ್ ಆಫ್ ಆಲ್ ಫೋನಲ್ಲಿ ಮಾಡಬೇಕಾ ಬೇಡ ಅಂತ ನನ್ನ ಕೇಳೋದಂತಂದರೆ ನಾನು ಹೇಳೋದಿಷ್ಟೇ, ಆರಾಮಾಗಿ ಮಾಡ್ಬೋದು. ಓಕೆ, ಆರಾಮ್ಸೆಗೆ ಮಾಡ್ಬೋದು ಫೋನಲ್ಲೇ. ನಾನು ನಿಮ್ಗೆ ಹೇಳೋದು ಇಷ್ಟೇ, ಫೋನಲ್ಲೇ ಮಾಡಿರಿ ಅಂತ ಹೇಳ್ತೀನಿ. ಓಕೆ, ಬಟ್ ನಿಮ್ಗೆ ಎಷ್ಟೋ ಜನ ಹೇಳ್ತಾರೆ, ಯೂಟ್ಯೂಬರ್ಸ್ ದೊಡ್ಡ ಯೂಟ್ಯೂಬ್ ಚಾನಲ್ಸು ಕೂಡ ಹೇಳ್ತಾರೆ ಫೋನಲ್ಲಿ ಮಾಡಬೇಡ್ರಿ, ಆದಷ್ಟು ನಿಮ್ಮ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಇದ್ದರೆ ಮಾಡಿರಿ ಅಂತ ಹೇಳ್ತಾರೆ. ಇನ್ ಕೇಸ್ ನೀವು ಲ್ಯಾಪ್ಟಾಪ್ ಕಂಪ್ಯೂಟರ್ ನಿಮ್ಮ ಮನೇಲಿ ಇದ್ದರೆ ಮಾಡಿರಿ, ಇಲ್ಲದೆ ಹೋಗಿತ್ತು ಅಂತಂದರೆ ಫೋನಲ್ಲಿ ಮಾಡಿರಿ, ಆರಾಮ್ಸೆಗೆ ಆಗುತ್ತೆ, ಏನೂ ತೊಂದರೆ ಆಗೋಲ್ಲ. ನಾನು ಏನಕ್ಕೆ ಯಾವ ಒಂದು ಪ್ರೂಫ್ ಇಟ್ಕೊಂಡು ಮಾತಾಡ್ತೀನಿ ಅಂತ ಕೇಳಿದಂದರೆ, ನಾನು ವರ್ಷನೂ ಕೂಡ ಒಂದು 7 ರಿಂದ 8 ಹುಡುಗರದ್ದು ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಮಾಡಿ ಕೊಟ್ಟೇ ಇರ್ತೀನಿ. ಅದರಲ್ಲಿ ನಾನು ಎಲ್ಲಿ ಮಾಡ್ತೀನಿ ಅಂತಂದರೆ ಫೋನ್ ಬಿಟ್ಟರೆ ನಾನು ಎಲ್ಲೂ ಕೂಡ ಮಾಡಲ್ಲ. ನಾನು ಏನಕ್ಕೆ ಫೋನಲ್ಲೇ ಮಾಡಿರಿ ಅಂತ ಹೇಳ್ತೀನಿ ಅಂತಂದರೆ, ಇಫ್ ನೀವೇನಾದರೂ ನಾಳೆ ಆಪ್ಷನ್ ಎಂಟ್ರಿ ಅಂತಂದರೆ ಕಾಲೇಜಸ್ನ ಆ್ಯಡ್ ಮಾಡೋದು, ನೀವು ಹೋಗಿ ಸೈಬರ್ ಸೆಂಟ್ರಿಗೆ ಹೋಗ್ತೀರಾ ಅಥವಾ ಯಾವುದಾದ್ರೂ ಒಂದು ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ತೀರಾ, ಆಪ್ಷನ್ ಎಂಟ್ರಿ ಮಾಡಿ ಬರ್ತೀರಾ. ಓಕೆ, ಒಂದು ಎಷ್ಟೋ ಒಂದು ಕಾಲೇಜಸ್ ಆ್ಯಡ್ ಮಾಡಿರ್ತೀರ, ವಾಪಸ್ ಮನೆಗೆ ಬರ್ತೀರಾ. ಮನೆಗೆ ಬಂದಾದ ತಕ್ಷಣ ನಿಮ್ಗೆ ಅನಿಸುತ್ತೆ, ಸೊ ನಾನು 20ನೇ ಕಾಲೇಜ್ ಕೊಟ್ಟಿದ್ನಲ್ಲ, ಅದನ್ನು ನಾನು ಟಾಪ್ 5 ಕೊಡಬೇಕಿತ್ತು. ಆ್ಯಕ್ಚುಲಿ ನಾನು ಟಾಪ್ 2 ಕೊಟ್ಟಿದ್ನಲ್ಲ, ಆ ಕಾಲೇಜಸ್ ನನಗೆ ಬೇಕಿದ್ದಲ್ಲ, ಅದನ್ನೇ ಕೊಟ್ಟೆ, ಅದನ್ನ ಡಿಲೀಟ್ ಮಾಡಬೇಕಲ್ಲ ಅಂತ ಮತ್ತೆ ಕಂಪ್ಯೂಟರ್ ಹೋಗ್ತೀರ ಅಂತ ಅನ್ಕೋರಿ. ಇನ್ ಕೇಸ್ ಹೋದ್ರಿ ಅನ್ಕೋರಿ, ಮತ್ತೆ ಅಣ್ಣ ಇದು ಸ್ವಲ್ಪ ಚೇಂಜ್ ಮಾಡಬೇಕಿತ್ತು ನಾನು ಆಪ್ಷನ್ ಎಂಟ್ರಿ ಅಂತಂದು ಹೇಳ್ತಾರೆ. ಓಕೆ, ಆ ಅಣ್ಣನೂ ಕೂಡ ಏನು ಮಾಡ್ತಾನೆ, ಮತ್ತೆ ಮನೆ ಬರ್ತಾರೆ. ಮತ್ತೆ ಮನೆಗೆ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಇನ್ನೊಂದೆರಡು ಕಾಲೇಜಸ್ ಆ್ಯಡ್ ಮಾಡಬೇಕಿತ್ತು ನಾನು. ಓಕೆ, ಇದನ್ನ ಟಾಪ್ 5 ಇಡಬೇಕಿತ್ತು, ಇನ್ನೊಂದೆರಡು ಕಾಲೇಜಸ್ಸು ಟಾಪ್ 5 ಅಂತ ಅನಿಸುತ್ತೆ. ಮತ್ತೆ ಕಂಪ್ಯೂಟರ್ ಹೋಗ್ತಾರ. ಸೊ ಹಂಗಾಗ್ಬಿಟ್ಟು ಈ ಒಂದು ಉದ್ದೇಶ ಇಟ್ಕೊಂಡು ಪದೇ ನೀವೇನು ಮಾಡ್ತೀರ ಅಂತಂದರೆ ಕಂಪ್ಯೂಟರ್ ಸೆಂಟ್ರಿಗೆ ಓಡಾಡ್ತೀರಾ. ನಿಮ್ಮ ಮೈಂಡ್ ಯಾಕಂತಂದರೆ ನೀವು ಒಂದು 2 to 3 ಡೇಸಲ್ಲಿ ನಿಮಗೆ ಮೈಂಡ್ ಭಾಳಷ್ಟು ಓಡಾಡ್ತದ. ಅವಾಗ ಬರೀ ಕಂಪ್ಯೂಟರ್ ಓಡಾಡ್ತೀರ. ಆ್ಯಂಡ್ ಇದು ಒಂದೇ ಕಾರಣ ಅಲ್ಲ, ಇನ್ನೊಂದೇನಪ್ಪ ಅಂತಂದರೆ ನೀವು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದಾಗ, ನೀವು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾನೆ, ನೀವು ಕಂಪ್ಯೂಟರ್ ಸೆಂಟರ್ನವನು ಅವನು ನೀವು ಲಾಗೌಟ್ ಆಗದೆ ಮತ್ತೆ ಸುಮ್ಮನೆ ಬಿಟ್ಟನಂತಂದರೆ ಮತ್ತೆ ಅವನು ವಾಪಸ್ ಲಾಗಿನ್ ಆಗಿಬಿಟ್ಟು ಏನಾದರೂ ಮಾಡ್ಕೋಬಹುದು. ಓಕೆ, ಹಂಗೆ ಆ ರೀತಿ ಯಾರೂ ಮಾಡಲ್ಲ. ನಾನು ಹೇಳೋದಷ್ಟೇ, ಇನ್ ಕೇಸ್ ಮಾಡಿದರೆ ಏನು ಮಾಡ್ತೀರಾ, ಓಕೆ, ನಿಮ್ಮ ಪಕ್ಕದಲ್ಲಿರೋನು ಯಾವನಾದರೂ ನಿನ್ನ ಸೀಕ್ರೆಟ್ ಕೂಡ ಎಲ್ಲನೂ ಕೂಡ ನೋಡಿಕೊಂಡು ನಿನ್ಗೆ ಆಗದೇ ಇರೋನು ಏನಾದರೂ ಮಾಡಿದರೆ, ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಆದಷ್ಟು ನಾನು ಅಲ್ಲಿ ಹೋಗೋದು ಬೇಡ ಅಂತ. ಇನ್ ಕೇಸ್ ನಿಮ್ಗೆಲ್ಲನೂ ಕೂಡ ಗೊತ್ತಿದ್ದರೆ ಹೋಗಿಬಿಟ್ಟು ಆರಾಮ್ಸೆಗೆ ಸೈಬರ್ ಸೆಂಟರ್ ಮಾಡ್ಕೋಬೋದು. ಅದನ್ನು ಬಿಟ್ಟು ಫೋನಲ್ಲೇ ಮಾಡ್ತೀನಿ ಅಂತಂದರೆ ಆರಾಮ್ಸೆಗೆ ಮಾಡ್ಬೋದು, ಏನು ಕೂಡ ತೊಂದರೆ ಇಲ್ಲ. ಯಾಕಂತಂದರೆ ನೀವು ಒಂದು ಸತಿ ಅಲ್ಲ, ಎಷ್ಟು 1000 ಸರ್ತಿ ಬೇಕಾದರೆ ಲಾಗಿನ್ ಆಗ್ಬೋದು. ಫೋನಲ್ಲಿ ಆರಾಮ್ಸೆಗೆ ಲಾಗಿನ್ ಆಗಿಬಿಟ್ಟು ಎಷ್ಟು ಸರ್ತಿನಾದರೂ ಚೇಂಜ್ ಮಾಡ್ಕೋಬೋದಲ್ವಾ. ಓಕೆ, ಆ್ಯಂಡ್ ನೀವು ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ ಫೈನಲ್ ಪ್ರಿಂಟ್ಔಟ್ ತೊಗೊತಿರಲ್ವ, ಅದೇನು ನೆಸೆಸಿಟಿ ಇಲ್ಲ. ಬಟ್ ನೀವು ಏನೇನೆಲ್ಲ ಕರೆಕ್ಟ್ ಮಾಡಿದೇನೆ ಇಲ್ಲ ಅಂತ ಚೆಕ್ಔಟ್ ಮಾಡ್ಕೊಳಕ್ಕೆ ಬೇಕು. ಅದು ನಿಮ್ಮ ಕಾಲೇಜಲ್ಲೂ ಎಲ್ಲೂ ಕೇಳಲ್ಲ. ಓಕೆ, ಆ್ಯಂಡ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ನಿಮ್ಗೆ ಎಲ್ಲೂ ಕೇಳಲ್ಲ. ಅದನ್ನ ನೆನ್ಪಿಟ್ಕೋ, ಅಡ್ಮಿಷನ್ ಟೈಮಲ್ಲಿ ಎಲ್ಲೂ ಕೇಳಲ್ಲ. ಈಗ ಆಪ್ಷನ್ ಎಂಟ್ರಿಗೆ ಅಷ್ಟೇ ಬೇಕದು, ಒಂದು ನೆನ್ಪಿಟ್ಕೋಬೇಕು. ಫೋನಲ್ಲಿ ಆರಾಮ್ಸೆಗೆ ಮಾಡ್ಬೋದು. ಬಟ್ ಅಡ್ವಾಂಟೇಜಸ್ ಅಂತ ಹೇಳಿದ್ನಲ್ವ, ನೀವು ಎಷ್ಟು ಸರ್ತಿ ಆದರೂ ಲಾಗಿನ್ ಆಗ್ಬೋದು, ಎಷ್ಟು ಸರ್ತಿ ಆದರೂ ನಿಮ್ಮ ಕೈಯಲ್ಲಿ ಇರ್ತದೆ. ಇಮಿಡಿಯೇಟ್ ನಿಮ್ಗೆ ತಲೆಯಲ್ಲಿ ಬಂದ ತಕ್ಷಣ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಈ ರೀತಿ ಮಾಡೋಕ್ಕೆ ಇಮಿಡಿಯೇಟ್ ಸಿಗುತ್ತಂತಂದರೆ ಫೋನಾಗ ಸಿಗುತ್ತಾ. ಡ್ರಾಬ್ಯಾಕ್ ಏನಪ್ಪ ಅಂತಂದರೆ, ನೀವು ಅಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀರ. ಓಕೆ, ಒಂದು 3 ಮಿನಿಟ್ಸು 4 ಮಿನಿಟ್ಸ್ಗೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಇರಬೇಕು. ಬಟ್ ನೆನಪು ಮಾಡಿ ಏನು ಮಾಡ್ತೀರ ಅಂತಂದರೆ, ಒಂದು 5 ನಿಮಿಷದ ತನಕ ಹೋಗುತ್ತೆ, ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಲ್ಲ. ಸೊ ಹಂಗಾಗ್ಬಿಟ್ಟು ಮತ್ತೇನಾಗುತ್ತೆ ಅಂತಂದರೆ ಅದು ಸ್ವಲ್ಪ ಎರರ್ ಆಗತ್ತೆ ಬಿಡ್ತದ ಅಂತಂದರೆ ನೆಟ್ವರ್ಕ್ ಹೋಗೋದು, ಈ ರೀತಿ ಇಶ್ಯೂ ಆಗ್ತದೆ. ನೀವು 2 to 3 ಮಿನಿಟ್ಸ್ಗೊಮ್ಮೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ಕೊಂತ ಇತ್ತಂದರೆ ಆರಾಮ್ಸಾಗಿ ಫೋನಲ್ಲೇ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಆ್ಯಂಡ್ ಸ್ಕ್ರೀನು ಕೂಡ ನಿಮ್ಮ ಮೊಬೈಲಲ್ಲ ಅಂದ ತಕ್ಷಣ ನೀವು ತಿಳ್ಕೊಬೇಕು, ಚಿಕ್ಕದಾಗತ್ತೆ. ಕೆಲವೊಂದಿಷ್ಟು ಹುಡುಗರಿಗೆ ಚಿಕ್ಕದಾಗಿಬಿಟ್ರೆ ಒಂಥರ ಆಗುತ್ತೇನೋ. ಸೊ ಹಂಗಾಗಿಬಿಟ್ಟು ಸೆಂಟ್ರಲ್ ಅಂದರೆ ಕಂಪ್ಯೂಟರ್ ಬಿಟ್ಟರೆ ದೊಡ್ಡ ಸ್ಕ್ರೀನ್ ಆಗುತ್ತೆ ಅಂತಂದು ನಾವು ನೋಡ್ರಪ್ಪ ಆರಾಮ್ಸಾಗಿ ಫೋನಲ್ಲೇ ಮಾಡ್ತೀವಿ, ಯಾವುದೇ ರೀತಿ ತೊಂದರೆ ಇಲ್ದಂಗೆ. ಓಕೆ, ನಾನು ಇವಾಗಲೂ ಕೂಡ ಹೇಳ್ತೀನಿ, ನಾನು ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಲೈವ್ ಡೆಮೋ ಕೂಡ ನಾನು ಫೋನಲ್ಲೇ ಮಾಡಿ ತೋರಿಸ್ತೀನಿ. ಓಕೆ, ಸರಿ, ಈಗ ಫೋನಲ್ಲಿ ಮಾಡ್ಬೋದಾ ಬೇಡ ಅಂತ ಒಂದು ಐಡಿಯಾ ಬರುತ್ತೆ. ಆರಾಮ್ಸಿಗೆ ಫೋನಲ್ಲಿ ಮಾಡ್ಬೋದು, ಎಲ್ಲಾದರೂ ಮಾಡ್ಬೋದು. ಬಟ್ ನಿಮ್ಗೆ ದುಡ್ಡು ಉಳಿತೆ, ಸುಮ್ಮನೆ ಅಲ್ಲೆಲ್ಲಿ ಹೋಗಿ ಏನಕ್ಕೆ ಖರ್ಚು ಮಾಡ್ತೀರಾ ಅಂತಂದು ಆರಾಮ್ಸಿಗೆ ಫೋನಲ್ಲೇ ಮಾಡ್ಬೋದು. ಬೇಕಾದ್ರೆ ಬಂದಾಗ ನಾನು ಯಾವ ರೀತಿ ಮಾಡೋದಂತ ಎಲ್ಲನೂ ಕೂಡ ಡೀಟೇಲ್ಸಾಗಿ ಇನ್ನೊಂದು ಸರ್ತಿ ವಿಡಿಯೋ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ ಅಂತಂದರೆ ಕೆದವರು ಒಂದು ಲೈವ್ ಡೆಮೋನೇ ಮಾಡಿಬಿಟ್ಟಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಫಿಲ್ ಮಾಡಿದ್ದೀನಿ, ಲೈವ್ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಅಂತ ನೋಡ್ಕೊರಿ. ಆ್ಯಂಡ್ ಇದಾದ ನಂತರ ಆಪ್ಷನ್ ಎಂಟ್ರಿ ಮಾಡ್ತೀವಲ್ಲ ಬ್ರದರ್, ಎಷ್ಟು ಆಪ್ಷನ್ಸ್ನೇ ಆ್ಯಡ್ ಮಾಡ್ಬೋದು, ಮೀನ್ಸ್ ಎಷ್ಟು ಕಾಲೇಜಸ್ನೇ ಆ್ಯಡ್ ಮಾಡ್ಬೋದು, ಇದಕ್ಕೆ ಲಿಮಿಟೇಷನ್ ಇದೆ ಅಂತಂದು ಖಂಡಿತ ಹೇಳ್ತೀನಿ. ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ. ನೀವು ಇನ್ನೊಂದು ಹೇಳ್ತೀನಿ, ಎಷ್ಟು ಕೋರ್ಸಸ್ ಇದೆ ನೋಡಿ, ಎಲ್ಲ ಕೋರ್ಸಸ್ಸು ಕೂಡ ಆ್ಯಡ್ ಮಾಡ್ಬೋದು. ಮೀನ್ಸ್ ನೀವು ಕಾಲೇಜ್ ಅಂತ ಹೇಳಿದ್ನಲ್ವಾ,
ನರ್ಸಿಂಗಲ್ಲಿ ಒಂದು 500 ಕಾಲೇಜು, ಇಂಜಿನಿಯರಿಂಗ್ ಒಳಗೆ ಒಂದು 400 ಕಾಲೇಜು, ಆ್ಯಂಡ್ ಹಾಗೆ ಅಗ್ರಿಕಲ್ಚರಲ್ಲಿ ಒಂದು 20 ಕಾಲೇಜು, ವೆಟರ್ನರಿ 4 ಕಾಲೇಜು ಎಲ್ಲನೂ ಕೂಡ ಹಾಕ್ಬೋದು. ಅಂತಂದರೆ 1000 ಇದಾವಪ್ಪ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ 1000 ಕಾಲೇಜಸ್ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾವುದೇ ರೀತಿ ಲಿಮಿಟೇಷನ್ ಇರಲ್ಲ, ಯಾವುದೇ ರೀತಿ ಕೋರ್ಸು ಕೂಡ ಲಿಮಿಟೇಷನ್ ಇಲ್ಲ, ಎಲ್ಲ ಕೋರ್ಸು ಕೂಡ ಅಪ್ಲೈ ಮಾಡಬಹುದು. ಆ್ಯಂಡ್ ನೀವು ಕೊಡುವಂಥ ಆಪ್ಷನ್ ಎಂಟ್ರಿ ಯಾವ ರೀತಿ ಇರ್ತದೆ, ಯಾವ ರೀತಿ ಇರಬೇಕಂತಂದರೆ ಪ್ರಿಯಾರಿಟಿ ಕರೆಕ್ಟ್ ಇರಬೇಕು. ಅಂತಂದರೆ ನಿಮಗೆ ಬೇಕಾಗಿರೋ ಕಾಲೇಜಸ್ ಮಾತ್ರ ಮೇಲ್ಗಡೆ ಇರಬೇಕು. ರಿಮೈನಿಂಗ್ ಇರ್ತಾವಲ್ಲ ಕಾಲೇಜು ನಿಮಗೆ ಒಂದು ರೇಂಜ್ಗೆ ಇರೋ ಮಿಡಲ್ ಇರಬೇಕು. ಸಿಕ್ಕರೆ ಯಾವುದಾದ್ರೂ ಸಿಗಲಿ, ಬಿಟ್ಟರೆ ಬಿಡ್ಲಪ್ಪ ಅನ್ನಂಗಿತ್ತು ಅಂದರೆ ಅವನು ಕೆಳಗಡೆ ಹಾಕಬೇಕು. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಆ್ಯಂಡ್ ಇನ್ನೊಂದು ಒಂದು ಹುಡುಗರು ಕೇಳ್ತಿದ್ರಿ, ನಮ್ಮ ಇಷ್ಟು ಟ್ರ್ಯಾಕ್ ಇದೆ, ಎಷ್ಟು ಕಾಲೇಜಸ್ ಆ್ಯಡ್ ಮಾಡಬೇಕು ಅನ್ನೋದು. ಸಾಧ್ಯ ಆತಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ರ್ಯಾಂಕಿಗೆ ಅನುಗುಣವಾಗಿ ಎಷ್ಟೆಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ಬೇಕಂತಂದರೆ ಸ್ವಲ್ಪ ಟೈಮ್ ಹಿಡಿತ ನನಗೆ ಕೂಡ ವಿಡಿಯೋ ಮಾಡೋಕ್ಕೆ, ಅದ್ರ ಬಗ್ಗೆ ಸಪ್ರೇಟಾಗಿ ಮಾತಾಡ್ತೀನಿ. ಸದ್ಯಕ್ಕಂದ್ರೂ ಅಷ್ಟೇ ಕಾಲೇಜ್ ಲಿಮಿಟೇಷನ್ ಇಲ್ಲ, ಎಷ್ಟು ಕಾಲೇಜಸ್ ಆದರೂ ಆ್ಯಡ್ ಮಾಡ್ಬೋದು. ಆ್ಯಂಡ್ ಫೋನಲ್ಲೇ ಕೂಡ ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು. ಸರಿ, ಹೋಪ್ ಈ ಒಂದು ಎರಡು ಇಂಪಾರ್ಟೆಂಟ್ ನಿಮಗೆ ಅಂಶಗಳು ಗೊತ್ತಾಯ್ತು ಅನ್ಕೊತೀನಿ. ಸರಿ, ಇದೇ ರೀತಿ ಏನಾದರೂ ಅಪ್ಡೇಟು ಅಥವಾ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ತಾ ಇರ್ತೀನಿ. ಚಾನಲ್ ನೋಡ್ತಾರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.